ಎಲ್ರಿಗೂ ನಮಸ್ಕಾರ. ನಾನು ಶಿಲ್ಪಾ. ನಮ್ಮ ಕೈತೋಟದಲ್ಲಿ ಬೆಳೆದಿರುವಂಥ ಪಾಲಕ್ ಇದು. ಈ ಪಾಲಕ್ನ ನಾನು ಎಲೆನ ಬಿಡಿಸ್ಕೊಳ್ತಾ ಇದ್ದೀನಿ. ಬೇರು ಸಮೇತ ಏನು ಕಿತ್ಕೊಳ್ತಾ ಇಲ್ಲ. ಈ ಥರ ಎಲೆನ ಕಿತ್ಕೊಳ್ಳೋದ್ರಿಂದ ಪಾಲಕ್ನ ನಾವು 3 ತಿಂಗಳ ತನಕ ಉಪಯೋಗಿಸ್ಕೊಳ್ಬೋದು. ಅಂದರೆ ಒಂದು ಬೀಜ ನೆಟ್ಟಿದ್ದು ಒಂದು 20 ದಿನಕ್ಕೆ ಅವು ಎಲೆಗಳು ಸ್ವಲ್ಪ ದೊಡ್ಡ ದೊಡ್ಡ ಎಲೆಗಳು ಬರ್ತವೆ. ಆವಾಗಲೇ ನಾವು ಕೀಳಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆನಂತರ ಒಂದು 3 ತಿಂಗಳ ತನಕನೂ ಅದು ಬರ್ತಾನೆ ಇರುತ್ತೆ. ಅದಾದಮೇಲೆ ಯಾವಾಗ ಅದು ಅಂದರೆ ಬ್ರಾಂಚಸ್ ಬರೋದಕ್ಕೆ ನಿಲ್ಲುತ್ತೆ, ಆವಾಗ ನಾವು ಬೇರು ಸಮೇತ ಕಿತ್ಕೊಂಡು ಉಪಯೋಗಿಸ್ಕೊಳ್ಬೋದು. ಸುಮ್ಮನೆ ಒಂದೇ ಸಲ ಬೇರು ಸಮೇತ ಕಿತ್ಕೊಟ್ರೆ ಸುಮ್ಮನೆ ವೇಸ್ಟು ಅದು. ಅಂದರೆ ಒಂದೇ ಸಲ ಉಪಯೋಗಿಸ್ಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ಅಪ್ ಟು 3 ಮಂತ್ಸ್ವರೆಗೂ ನಾವು ಪಾಲಕನ್ನು ಉಪಯೋಗಿಸ್ಕೊಳ್ಬೋದು. ಹಾಗಾಗಿ ನಾನು ಯಾವಾಗ ಕಿತ್ತರೂ ಕೂಡ ಈ ಥರ ಎಲೆನ ಅಲ್ಲೇ ಬಿಡಿಸ್ಕೊಂಡ್ಬಿಡ್ತೀನಿ. ಇದು ಬೆಳಗ್ಗೆ ತಿಂಡಿ ಮಾಡೋಕ್ಕೆ ಅಂತ ಹಿಂದಿನ ದಿನವೇ ಅಂದರೆ ಸಂಜೆನೇ ಕಿತ್ತಿಟ್ಕೊಂಡು ಬಿಟ್ಟಿರ್ತೀನಿ. ಆದರೆ ಈ ಥರ ಕೀಳೋದಕ್ಕೆ ಒಂದು ಹಾಫ್ ಆನ್ ಅವರ್ ಆದರೂ ಬೇಕಾಗುತ್ತೆ. ಹಾಗಾಗಿ ನಾನು ಕಿತ್ಬಿಟ್ಟು ಒಂದು ಒದ್ದೆ ಬಟ್ಟೆನ ಹಾಕ್ಬಿಟ್ಟು ರಾತ್ರಿ ಆ ಥರ ಇಟ್ಟಿದ್ದೆ. ಈಗ ಬೆಳಿಗ್ಗೆ ತಿಂಡಿ ಮಾಡಲಿಕ್ಕೆ ಅಂದ್ಬಿಟ್ಟು ಕಿತ್ಕೊಬಂದಿದ್ನಲ್ಲ ಪಾಲಕು, ಅದರಲ್ಲಿ ನಾನು ಇವಾಗ ತಿಂಡಿ ಮಾಡಲಿಕ್ಕೆ ಸ್ವಲ್ಪ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಾನು ಅದರಲ್ಲಿ ಸ್ವಲ್ಪ ತೊಗೊಂಡು ಪಾಲಕ್ ಪರೋಟ ಅಥವಾ ಚಪಾತಿ ಅಂತ ಹೇಳ್ಬೋದು, ಅದನ್ನು ಮಾಡಲಿಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈ ಪಾಲಕ್ ಇದೆಯಲ್ಲ, ಇದು ತುಂಬಾ ಆರೋಗ್ಯ ದೃಷ್ಟಿಯಲ್ಲಿ ತುಂಬಾ ಒಳ್ಳೆಯದು. ನೀರನ್ನ ಸ್ವಲ್ಪ ಕಾಯ್ಲಿಕ್ಕೆ ಇಟ್ಟಿದ್ದೆ. ಅದು ಕುದ್ಮೇಲೆ ನಾನು ಸೊಪ್ಪು ತೊಗೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ. ಒಂದು 5 ನಿಮಿಷ ಅದನ್ನು ಬೇಯಿಸ್ಕೊಂಡ್ರೆ ಸಾಕು. ಈ ಥರ ಕುದೀತಾ ಇದೆ. ಸ್ವಲ್ಪ ಸೌಟಲ್ಲಿ ತಿರುವಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಬೆಂದೋಗ್ಬಿಡುತ್ತೆ. ಅದಾದ ನಂತರ ಅದನ್ನು ಸ್ವಲ್ಪ ತಣ್ಣೀರಲ್ಲಿ ಹಾಕಿದ್ದೀನಿ, ಬೇಗ ಆರುತ್ತೆ ಅಂತ. ಬಿಸಿ ಇತ್ತಲ್ಲ ಅದಕ್ಕೆ ಆರಲಿ ಅಂದ್ಬಿಟ್ಟು ಅದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಅದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಹಾಗೆಯೇ ನೀರು ಹಾಕಿದ್ನಲ್ಲ ಅದರಲ್ಲಿ ಸ್ವಲ್ಪ ಸಾಲ್ಟು ಹಾಗೆಯೇ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಗೋಧಿ ಹಿಟ್ಟನ್ನ ಕಲಸೋದಕ್ಕೆ. ಪಾಲಕ್ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಅಲ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ರೀತಿ ಅದಕ್ಕೆ ನೀಟಾಗಿ ಕಲಿಸ್ಕೊಳ್ಬೇಕು. ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೋದು. ನಾನು ಇವಾಗ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಯಾವಾಗಲೂ ಚಪಾತಿ ಮಾಡಬೇಕಾದ್ರೆ ನಾವು ಸ್ವಲ್ಪ ಹೆಚ್ಚು ಕಾಲ ನಾದಿ ಕಲಿಸ್ಕೊಂಡ್ರೆ ಚಪಾತಿಗಳು ಸಾಫ್ಟಾಗಿ ಬರುತ್ತೆ. ಹಾಗೆಯೇ ಸ್ವಲ್ಪ ತುಪ್ಪ ಹಾಗೂ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಮತ್ತು ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ಈ ಥರ ನಾದಿ ಒಂದು 10 ನಿಮಿಷ ಅಥವಾ 1/4 ಗಂಟೆ ಕಲಿಸಿದ್ರೂ ಸರಿ. ಆ ಥರ ನಾದಿ ನೀಟಾಗಿ ನಾವು ಕಲಿಸ್ಕೊಂಡಷ್ಟು ಚಪಾತಿಗಳು ಸಾಫ್ಟಾಗಿ ಬರ್ತವೆ. ಇವಾಗ ಆಯ್ತಲ್ಲ, ಇವಾಗ ಒಂದು ಉಂಡೆ ಮತ್ತು ಇನ್ನೊಂದು ಉಂಡೆ ಎತ್ತಿಟ್ಕೊಳ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋದು ಅಂತ. ಇವಾಗ ತಿಂಡಿಗೆ ಒಂದು ಉಂಡೆನ ಮಾಡ್ಕೊಳ್ತೀನಿ. ಚಪಾತಿ ಹಿಟ್ಟು ಕಲಸಿದ ತಕ್ಷಣವೇ ಮಾಡ್ಕೊಂಬಿಡ್ಬಾರ್ದು. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದರೂ ಇಡಬೇಕು. ನಾನೊಂದು 20 ನಿಮಿಷ ಇಟ್ಟಿದ್ದೆ. ಅದ್ರ ಮೇಲೆ ಮುಚ್ಚಿಡಬೇಕು, ಇಲ್ಲಾಂದರೆ ಅದು ಒಂಥರ ಒಣಗೋಗ್ಬಿಡುತ್ತೆ. ಹಾಗಾಗಿ ಮುಚ್ಚಿಟ್ಟಿದ್ದೆ. ನಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆಗಳನ್ನ ಮಾಡಿಕೊಂಡು ಚಪಾತಿನ ಒತ್ಕೊಳ್ಬೇಕು. ಪಾಲಕ್ ಪರೋಟನೂ ಕೂಡ ಹೀಗೇ ಮಾಡೋವಂಥದ್ದು. ಪರೋಟ ಅಂದರೆ ಸ್ವಲ್ಪ ದಪ್ಪದಾಗಿ ಉಂಡೆ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಒತ್ತಿದ್ರೆ ಪರೋಟ ಆಗುತ್ತೆ. ಸ್ವಲ್ಪ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಸ್ವಲ್ಪ ಅಗಲ ಒತ್ತಿದ್ರೆ ಚಪಾತಿ ಆಗುತ್ತೆ. ಅಂದರೆ ಪರೋಟ ಅಥವಾ ಚಪಾತಿ ಯಾವುದಾದ್ರೂ ಮಾಡ್ಕೋಬೋದು. ನಾನು ಒಂದು ಸಲ ಒತ್ಬಿಟ್ಟು ಮತ್ತೆ ಅಲ್ಲಿಗೆ ತುಪ್ಪ ಹಾಗೆಯೇ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಬಿಟ್ಟು ಮತ್ತೆ ಈ ಥರ ಮಡ್ಚಿಬಿಟ್ಟು ಮತ್ತೆ ಒತ್ತಾ ಇದ್ದೀನಿ. ಅಂದರೆ 2 ಸಲ ಒತ್ಬಿಟ್ಟು ಮಾಡೋದ್ರಿಂದ ಚಪಾತಿಗಳು ಒಂಥರ ಲೇಯರ್ ಆಗಿ ಬರ್ತವೆ, ಹಾಗೆಯೇ ಸಾಫ್ಟಾಗಿ ಕೂಡ ಇರ್ತವೆ. ಇದೇ ಥರ ಇನ್ನೊಂದು ಚಪಾತಿನ ಮಾಡ್ತಾಯಿದ್ದೀನಿ. ಒಂದು ಸಲ ಒತ್ತಿಬಿಟ್ಟು ಮತ್ತೆ ಆಮೇಲೆ ಒಂದು ಸಲ ಕೂಡ ಒತ್ಕೊಂಡು ಮಾಡ್ಕೋಬೋದು. ಆದರೆ 2 ಸಲ ಒತ್ತೋದ್ರಿಂದ ಸ್ವಲ್ಪ ಲೇಯರ್ ಆಗಿ ಚೆನ್ನಾಗಿರ್ತವೆ. ಪರೋಟನೂ ಅಷ್ಟೇ, ಸ್ವಲ್ಪ ದಪ್ಪದಾಗಿ ಒತ್ತಿದ್ರೆ ಪರೋಟ ಆಗುತ್ತೆ. ಹಾಗೆಯೇ ನಾನು ಒಂದು ತವನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಇವಾಗ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿ ತುಪ್ಪನೋ ಅಥವಾ ಎಣ್ಣೆನೇ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು 2 ಕಡೆನೂ. ತುಪ್ಪ ಎಣ್ಣೆ ಏನು ಹಾಕ್ತೇನೂ ಕೂಡ ಹಾಗೆ ಕೂಡ ಬೇಯಿಸ್ಕೊಳ್ಬೋದು. ಯಾಕಂದರೆ ನನ್ನ ಮಕ್ಕಳು ಈ ಥರ ಒಂಥರ ರೋಲ್ ಮಾಡ್ಕೊಂಡು ತಿಂತಾರೆ. ಹಾಗಾಗಿ ನಾನು ತುಪ್ಪನ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟು ಬೇಯಿಸಿರ್ತೀನಿ. ಏನೂ ಹಾಕ್ತೇನೆ ಹಾಗೆ ಕೂಡ ಬೇಯಿಸ್ಕೊಳ್ಬೋದು. ಯಾಕಂದರೆ ಕಲಿಸ್ಲಿಕ್ಕೆ ನಾವು ಎಣ್ಣೆ ತುಪ್ಪನ ಹಾಕಿರ್ತೀವಿ, ಹಾಗಾಗಿ ಹಾಗೆ ಕೂಡ ಬೇಯಿಸ್ಕೊಳ್ಬೋದು. ಈ ರೀತಿ ಒಂದು ಹೆಲ್ತಿಯಾಗಿ ನಾವು ಪಾಲಕ್ ಚಪಾತಿನ ಮಾಡ್ಕೊಳ್ಬೋದು. ಸ್ವಲ್ಪ ಮಂದವಾಗಿ ಅದನ್ನೇ ಒತ್ತಿ ಬೇಯಿಸಿದ್ರೆ ಅದು ಪರೋಟ ಆಗುತ್ತೆ. ಈ ಪಾಲಕ್ ಇದೆಯಲ್ಲ, ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಮಕ್ಕಳ ಒಂದು ಹೆಲ್ತ್ಗಂತೂ ಒಂಥರ ಇದು ಒಂದು ಬ್ರೈನ್ ಬೂಸ್ಟರ್ ಅಂತಲೇ ಹೇಳ್ಬೋದು. ಬ್ರೈನ್ ಡೆವಲಪ್ಮೆಂಟಿಗೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆಯೇ ಮೆಂಟಲ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ರೀತಿ ಮಾಡಿಕೊಂಡು ಸಾಮಾನ್ಯವಾಗಿ ಪ್ಲೈನಾಗಿ ಚಪಾತಿ ಮಾಡೋ ಬದಲು ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಕೂಡ ಒಂಥರ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ತಿಂತಾರೆ. ಬೆಳಗಿನ ತಿಂಡಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡೆ. ಹಾಗೆಯೇ ಬೀಟ್ರೋಟ್ ಪಲ್ಯ ಕೂಡ ಮಾಡ್ಕೊಂಡಿದ್ದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಸೊಪ್ಪೆಲ್ಲ ಉಳಿದಿತ್ತಲ್ಲ, ಅದನ್ನು ಏನು ಮಾಡಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.